ಜಿಲ್ಲೆಯ ಪತ್ರಕರ್ತರ ಸಂಘದ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ಮೇಲ್ಮನೆ ಸಭಾಭವನ ಕಳೆದ ಗುರುರಾಜ್ ಅವರ ಅವಧಿಯಲ್ಲಿ ಆರಂಭಗೊಂಡಿತ್ತು. ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಜಾ ಅಮರೇಶ್ವರ ನಾಯಕ್ ಅವರು 5 ಲಕ್ಷ ಅನುದಾನ ನೀಡಿದರೆ ಅದು ಅಲ್ಲಿಗೆ ಮೊಟಕುಗೊಂಡಿತ್ತು. ಮುಂದುವರೆದ ಕಾಮಗಾರಿಯನ್ನು ಕೈಗೊಳ್ಳಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಈಗೇನು ಅಧ್ಯಕ್ಷರಾಗಿ ಆದಂಥ ಶಿವರಾಜ್ ಬೆಮ್ಮಾವಿ ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾದಂಥ ಶರಣಗೌಡ ಪಾಟೀಲ್ ಅವರಲ್ಲಿ ಕೂಡ ಮನವಿಯನ್ನು ಮಾಡಿದ್ರು. ಆ ಮನವಿಗೆ ಸ್ಪಂದಿಸಿ ಅವರು ಕೂಡ 4 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಪ್ರಸ್ತಾವನೆ ಮಾಡಿದ್ರು. ತಾಲೂಕಾ ಸಮಿತಿಯಲ್ಲಿ ನಾವು ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ನಮ್ಮೊಳಗಿದ್ದು ಕೆಲಸ ಮಾಡಿದಂಥ BA ನಂದಿಕೋಲ್ ಮಠ ಅವರ ಹೆಸರನ್ನ ಸಭಾಭವನಕ್ಕೆ ಇಡಬೇಕು ಅನ್ನೋಂಥ ಪ್ರಸ್ತಾವನೆಯನ್ನ ನಾವು ಆಲೋಚನಾ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ.